ನಾನು ಎಲ್ಲ ಸಮುದಾಯದ ಹೆಣ್ಮಕ್ಳನ್ನ ಭೇಟಿಯಾಗಿದ್ದೇನೆ. ಅವರ ಸಮಸ್ಯೆಗಳಿಗೆ ನಾನು ಸ್ಪಂದಿಸಿದ್ದೇನೆ. ಆ ಇಲಾಖೆಗಳ ಅಧಿಕಾರಿಗಳಿಗೆ ಹೇಳಿ ಅವ್ರ ಕೆಲಸಗಳನ್ನೆಲ್ಲ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಸರ್ಕಾರಕ್ಕೆ ಸಹ ನಾನು ಆ ಸಮುದಾಯದ ಅಲೆಮಾರಿ ಸಮುದಾಯ ಇರ್ಬೋದು, ತಳವರ್ಗದ ಸಮುದಾಯ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಇವತ್ತು ಕೈಮಗ್ಗದ ದಿನಾಚರಣೆ ಇದೆ, ನೇಕಾರರು ಇರ್ಬೋದು, ಪ್ರತಿಯೊಂದು ಸಮುದಾಯದ ಮಹಿಳೆಯರನ್ನು ನಾನು ಭೇಟಿಯಾಗಿದ್ದೀನಿ. ಇವತ್ತು ಸಂಚಾರಿ ಕುರಿಗಾಹಿಗಳು ಅಂದರೆ ಆ ತಾಯಂದಿರನ್ನ ಭೇಟಿ ಮಾಡುವಂಥ, ಅವರ ಜೊತೆ ಸಂವಾದ ಮಾಡುವಂಥ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ, ಏನಾದರೂ ಸರ್ಕಾರಕ್ಕೆ ಈ ಒಂದು ಸಂವಾದದಿಂದ ಸರ್ಕಾರಕ್ಕೆ ಏನಾದರೂ ಅವರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಯಾವುದಾದ್ರೂ ಕಾಯ್ದೆಗಳನ್ನು, ಈಗ ಆಲ್ರೆಡಿ ಕಾಯ್ದೆ ರೂಪ ಆಗಿದೆ, ಅದನ್ನು ನಿನ್ನೆ ಎಲ್ಲ ಆಫೀಸರ್ಸ್ನ ಆಫೀಸಿಗೆ ಕರೆದು ಎಲ್ಲ, ಮತ್ತು ನಮ್ಮ ಹೈನುಗಾರಿಕೆಯ ಕಮಿಷನರ್ ಈಗ ಶಿಲ್ಪಾ ನಾಗೇಶ್ ಅವರು, ಅವ್ರ ಜೊತೆ ಸಹ ನಾನು ಕುರಿಗಾಹಿಗಳ ಒಂದು ದೌರ್ಜನ್ಯ ಕಾಯ್ದೆ ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ, ಮತ್ತು ರೂಲ್ಸ್ ಎಲ್ಲ ನಿಯಮಗಳೆಲ್ಲ ರೆಡಿ ಆಗಿದೆ, ಲಾಸ್ಟ್ ಮಿನಿಸ್ಟ್ರದು ಸೈನ್ ಆಗಿದೆ, ಅದು ಈಗ ಇಂಪ್ಲಿಮೆಂಟ್ ಆಗಬೇಕು ಅಷ್ಟೇ. ನೆನ್ನೆ ಎಲ್ಲ ಕರೆಸಿ ಮಾತಾಡಿ ಪ್ರತಿಯೊಂದನ್ನು ಈಗ ನಮ್ಮ ಈ ಕುರಿಗಾಹಿ ಸಮುದಾಯದ ಮಹಿಳೆಯರ ಜೊತೆ ಮತ್ತು ಆ ಒಂದು ಸಮುದಾಯದವ್ರ ಜೊತೆ ಆ ಕಾಯ್ದೆಯಲ್ಲಿ ಏನೇನಿದೆ, ನಾವು ಯಾವ ಥರ ಜಾಗೃತರಾಗಬೇಕು, ಯಾವ ಥರ ಅವರು ಅದರಲ್ಲಿ ಇರುವಂಥ ಸವಲತ್ತುಗಳನ್ನು ಪಡ್ಕೋಬೇಕು, ಅವ್ರ ಮೇಲೆ ದೌರ್ಜನ್ಯಗಳಾದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅದನ್ನೆಲ್ಲವನ್ನು ಈ ತಾಯಂದಿರಿಗೆ ಮತ್ತೆ ಈ ತಾಯಂದಿರಿಗೆ ಒಂದು ಅರಿವಿನ ಶಕ್ತಿಯನ್ನ ತುಂಬಲಿಕ್ಕೆ ನಾನು ಬಂದಿದ್ದೀನಿ. ಮತ್ತೆ ಈ ಸಂಚಾರಿ ಕುರಿಗಾಹಿಗಳ ಮಕ್ಕಳ ಶಿಕ್ಷಣ ಬಹಳ ಕಷ್ಟ ಆಗುತ್ತೆ. ಅಂಥವರಿಗೆ ಆಕ್ಚುಲಿ 10% ಅಲೆಮಾರಿ ಅರೆ ಅಲೆಮಾರಿಯವರಿಗೆ ಎಕ್ಸಾಮೇ ತಗೊಳಂಗಿಲ್ಲ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಏನು ಶಾಲೆಗಳಿದಾವೆ, ವಸತಿ ಶಾಲೆಯಲ್ಲಿ ಅವರನ್ನ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡ್ಕೋಬಹುದು. ಯಾಕಂದ್ರೆ ಈ ಮಕ್ಕಳು ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡಿ ಪಾಸ್ ಆಗಿ ಮಾರ್ಕ್ಸ್ ತಗೊಂಡು ಅವರು ಕಾಂಪಿಟೇಷನ್ ಅಲ್ಲಿ ಉತ್ತೀರ್ಣರಾಗಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಮಾಹಿತಿ ಎಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲ. ಈಗ ಈ ನಮ್ಮ ಏನು ಈ ಕುರಿಗಾಯಿ ಸಮುದಾಯ ಇದೆಯಲ್ಲ, ಸಂಚಾರಿ, ಬರೀ 7,000 ಜನ ಮಾತ್ರ ರಿಜಿಸ್ಟರ್ ಮಾಡಿಸಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಮಿಕ್ಕಿದವ್ರು ಯಾರ್ಯಾರು ಮಾಡಿಸಿಲ್ಲ ಅವರೆಲ್ಲ ಮಾಡಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಇದರಲ್ಲಿ ಯಾರು ಹಾಸ್ಟೆಲಲ್ಲಿ ಓದಲ್ಲ ಅಂತ ಮಕ್ಕಳಿಗೂ ಸಹ ಪ್ರತಿ ತಿಂಗಳು 200 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅಂದ್ರೆ ವರ್ಷಕ್ಕೆ 2,000, ಮತ್ತೆ 9th 10th ಇರೋರಿಗೆ 4,000. ಅಂದ್ರೆ ಏನಕ್ಕೆ ಅಂತಂದ್ರೆ ಈ ಒಂದು ಸಮುದಾಯದ ಮಕ್ಕಳು ಓದಲ್ಲ, ಅವ್ರಿಗೆ ಓದಬೇಕು, ಅವರು ಶಾಲೆಗೆ ಬರಬೇಕು ಅನ್ನೋ ಒಂದು ಆಸೆಯನ್ನ ಹುಟ್ಸಕ್ಕೂ ಸಹ ಸರ್ಕಾರ ಈ ಒಂದು ಯೋಜನೆ ತಂದಿದೆ. ಇದೆಲ್ಲ ನಮ್ಮ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ನಮ್ಮ ಮಹಿಳೆಯರಿಗೆ. ಸೊ ಈ ತರ ಮತ್ತೆ ಅವರು ಏನೇನೆಲ್ಲ, ಮತ್ತೆ ಅವರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕುರಿಗಳು ಸತ್ತೋಗ್ಬಿಡ್ತವೆ, ಇವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡ್ತವೆ, ಇವ್ರು ಯಾವ ಹೆಲ್ಪ್ ಲೈನಿಗೆ ಫೋನ್ ಮಾಡಬೇಕು, ಯಾರು ಬಂದು ಇವ್ರ ಕುರಿ ಸತ್ತಿದೆ ಅಥವಾ ಇವ್ರಿಗೆ ಏನಾದ್ರು ಬೇಕಾಗಿ, ನಾನು ಹೆಲ್ತ್ ಮಿನಿಸ್ಟರ್ ಜೊತೆನೂ ಇಲ್ಲಿಗೆ ಬರಕ್ ಮುಂಚೆ ಮಾತಾಡಿದ್ದೀನಿ. ಇಲ್ಲಿ ಇವ್ರಿಗೆ ನಾವು ಇವಾಗ ನಮ್ದು ಹೆಲ್ತ್ ಕಾರ್ಡ್ ಇದೆ, ಆ ಕಾರ್ಡ್ ತರಾನೇ ಈ ಒಂದು ಸಂಚಾರಿ ಕುರಿಗಾಯಿಗಳು, ಯಾಕಂದ್ರೆ ಇವರು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಇವ್ರ ಆಕ್ಸಿಡೆಂಟ್ಸು, ಮತ್ತೆ ಒಂದ್ ಕಡೆ ಮಳೆ, ಒಂದ್ ಕಡೆ ಚಳಿ, ಮತ್ತೆ ಟೆಂಟ್ಗಳಲ್ಲಿ ಮಲ್ಕೋತಾರೆ. ಇಂಥವ್ರಿಗೆ ಒಂದು ಏನಾದ್ರೂ ಸ್ಪೆಷಲ್ ಆಗಿ ಇವರ ಆರೋಗ್ಯದ ಸಲುವಾಗಿ ಯಾವ್ದಾದ್ರು ಒಂದು ಯೋಜನೆಯನ್ನ ತರಬಹುದಾ ಅಂತ ಸಹ ಇಲ್ಲಿಂದ ಸ್ಪಂದನೆ ನಂತರ ನಾನು ಖಂಡಿತವಾಗ್ಲೂ ಆರೋಗ್ಯ ಸಚಿವರ ಜೊತೆನೂ ಸಹ ನಾನು ಮಾತಾಡೋಳಿದ್ದೀನಿ, ರೆಕಮೆಂಡ್ ಮಾಡೋಳಿದ್ದೀನಿ. ಹೌದು ಹೌದು. ಇಲ್ಲ ನೋಡಿ, ಈ ಕಾಯ್ದೆ ಒಳಗಡೆ ಆಲ್ರೆಡಿ ತಂದಿದ್ದಾರೆ. ಏನಂತಂದ್ರೆ ಯಾರೇ ಅದನ್ನ ಮಾಡಿರ್ಲಿ, ಆ ಜುಲ್ಮಾನೆ ಏನ್ ಆಗ್ತಾರಲ್ಲ ಅದನ್ನೆಲ್ಲ ಈ ಯಾರು ಇವ್ ಹಲ್ಲೆಗೆ ಒಳಗಾಗ್ತಾರಲ್ಲ ಅವ್ರಿಗೆ ಕೊಡ್ಬೇಕು. ಅದು 50,000ದಿಂದ 5 ಲಕ್ಷ ಇರ್ಬೋದು, 3 ತಿಂಗಳಿಂದ 5 ವರ್ಷ ಜೈಲ್ ಇರ್ಬೋದು. ಜುಮ್ಮಾನೆ ಜೊತೆ ಅವ್ರಿಗೆ ಕಾರಾಗೃಹ ಎರಡೂ ಇದೆ. ಸೊ ಆ ಎಲ್ಲವೂ ನಾವು ಏನಾಗುತ್ತೆ, ಆ ವೃತ್ತಿನೇ ಹಂಗೆ, ನಾವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವರನ್ನ ಕಾಪಾಡಕ್ಕೆ ಎಷ್ಟು ಸಾಧ್ಯನೋ ಅದು ಅಷ್ಟನ್ನು ಸರ್ಕಾರ ಮಾಡಬೇಕು. ಸೊ ಇದು ಮೊದಲನೇ ಸಾರಿ ಈ ತರ ಸಂಚಾರಿ ಗುರಿಗಾಹಿ ಒಂದು ಸಮುದಾಯಕ್ಕೆ ಒಂದು ಹೊಸ ಕಾಯ್ದೆ, ದೌರ್ಜನ್ಯ ಕಾಯ್ದೆ, ತಡೆ ಕಾಯ್ದೆ ಬಂದಿದೆ. ಅದನ್ನ ನಾನು ಇವತ್ತು ಈ ಮಹಿಳೆಯರಿಗೆಲ್ಲರಿಗೂ ಹೇಳಿ ಅವರಿಗೆ ಒಂದು ಅರಿವಿನ ಕಾರ್ಯಕ್ರಮವನ್ನ ಮಾಡಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಅವರಿಗೆ ಒಂದು ಒಳ್ಳೆಯದನ್ನ ಮಾಡಲಿಕ್ಕೆ ನಾನು ಅವ್ರ ಜೊತೆ ನಿಂತ್ಕೊಂಡಿರ್ತೇನೆ.
SIR ನಡೀತಿದೆ ಹೌದು. ಅದರಲ್ಲಿ ಶಿಫ್ಟ್ ಆಗ್ತಾ ಇರ್ತಾರೆ ಕೆಲವೊಂದ್ ಕಡೆ, ಹೌದು. ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡೋದು ತೊಂದ್ರೆ ಆಗುತ್ತೆ. ಬಟ್ ಏನಾಗುತ್ತೆ ಈ SIR ಅಂತಂದ್ರೆ ಅವರ ಸ್ಥಳದಲ್ಲಿ ಅದು ಮಾಡ್ಬೇಕಾಗತ್ತೆ, ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಅದ್ರ ಬಗ್ಗೆನೂ ಸಹ ನಾನು ಯಾಕಂದ್ರೆ ಇದೇನಾಗುತ್ತೆ, ಇಲ್ಲಿ BLOಗಳು ಇರ್ತಾರೆ, ಇಲ್ಲಿ ಏಜೆಂಟ್ಗಳು ಎಲ್ಲೆಲ್ಲಿ ಹೋಗ್ತಾರೆ, ಅಲ್ಲಿ ಕಷ್ಟ. ಅದು ನೀವಿರೋ ಜಾಗದಲ್ಲೇ ಇವಾಗ ಎಷ್ಟೋ ಜನ ಡಿಲೀಟ್ ಆಗ್ತಾ ಇದ್ದಾರೆ, ಎಷ್ಟೋ ಜನರದು ಹೆಸರುಗಳು ಈಗ ಆಲ್ರೆಡಿ ಎಲೆಕ್ಷನ್ ವೋಟರ್ ID ಕಾರ್ಡ್ ಇಂದ ಡಿಲೀಟ್ ಆಗಿದೆ ಅಂತ ಮೊನ್ನೆ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿದೆ. ಅಂಥದ್ರಲ್ಲಿ ಇವ್ರದಂತೂ ಬಹಳ ಕಷ್ಟ ಇದೆ. ಇವ್ರು ಅವ್ರ ಜಾಗಕ್ಕೆ ಹೋಗ್ಲೇಬೇಕು. ಅವರು ತಮ್ಮ ವೋಟರ್ ID ಅದು ಮತದಾನ ಅವರ ಹಕ್ಕು ಅಲ್ವಾ, ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ನಾನು ಖಂಡಿತವಾಗ್ಲೂ ನಮ್ಮ ಮಹಿಳೆಯರಿಗೆ ಹೇಳ್ತೀನಿ, ಅವ್ರು ಹೋಗಿ ಅವ್ರ ವೋಟರ್ ID ಮಾಡಿಸ್ಲೇಬೇಕು, ಅವ್ರು ವೋಟ್ ಹಾಕ್ಲೇಬೇಕು. ಅವ್ರಿಗೆ ಯಾರು ಅವ್ರ ಪರ ನಿಂತ್ಕೋತಾರೆ ಅವರಿಗೆ ವೋಟನ್ನ ಹಾಕಬೇಕು, ಅವ್ರ ಪರ ಕೆಲಸ ಮಾಡಬೇಕು. ಅದು ನಮ್ಮ ಹಕ್ಕು, ಅದು ನಮ್ಮ ಶಕ್ತಿ ಸಹ. ಅನುಗ್ರಹ ಯೋಜನೆ ತಂದಿದ್ದು ಸಮರ್ಪಕ. ನಾನು ಇವತ್ತು ಎಲ್ಲ ಅಧಿಕಾರಿಗಳನ್ನ ಕರೆಸಿದ್ದೀನಿ. ಅದನ್ನ ಇಲ್ಲ ಅಲ್ಲಪ್ಪ, ಖಂಡಿತವಾಗ್ಲೂ ಏನಾದರೂ ಪೆಂಡಿಂಗ್ ಎಲ್ಲ ಇದ್ರೆ ಈಗಲೇ ನಿಮ್ಮ ಮುಂದೆನೇ DC ಅವ್ರಿಗೆ ಫೋನ್ ಮಾಡ್ತೀನಿ. ಆ ಇಲಾಖೆಯವರು ಎಲ್ಲರೂ ಇವತ್ತು ಬಂದಿದ್ದಾರೆ. ಯಾವ್ಯಾವ್ದು ಪೆಂಡಿಂಗ್ ಇದೆ ಅವನ್ನೆಲ್ಲವೂ ನಾನೇ ಆಯೋಗದಿಂದ ಪತ್ರವನ್ನ ಹಾಕಿ ಅದನ್ನ ಕ್ಲಿಯರ್ ಮಾಡಿ ಆಯೋಗಕ್ಕೆ ನಮಗೆ ಪತ್ರವನ್ನ ಬರೀಲಿಕ್ಕೂ ಸಹ ನಾನು ಹೇಳ್ತೇನೆ, ವರದಿ ಕೊಡ್ಲಿಕ್ಕೆ. CPI ಗಾಯತ್ರಿ ಅನ್ನೋರ ಮೇಲೆ ಹಲ್ಲೆ ಆಗಿತ್ತು ಮೇಡಮ್. ಹೌದು. ಆ ವಿಚಾರದಲ್ಲಿ ನ್ಯಾಯನೇ ಸಿಗಲಿಲ್ಲ ಮೇಡಮ್ ಅವ್ರಿಗೆ. ಅವರು ಟ್ರಾನ್ಸ್ಫರ್ ಆಗಿ ಸಹಿತ ನಾನು ನೋಡಿ, ನ್ಯಾಯದ ಪರ ಯಾವಾಗ್ಲೂ ನಿಂತ್ಕೋಬೇಕು. ಆಯೋಗ ಅಂತೂ ನಿಂತ್ಕೊಳ್ಳತ್ತೆ. ಅವರು ಟ್ರಾನ್ಸ್ಫರ್ ಆಗಿ ಯಾಕೆ ಹೋದ್ರು ಅನ್ನೋದು ನನಗೆ ಐಡಿಯಾ ಇಲ್ಲ. ಬಟ್ ಈ ಸಲ ಅವ್ರು ಇರಲಿಲ್ಲ. ಬಟ್ ಯಾರು ಭಯ ಬೀಳೋ ಅಷ್ಟು ಏನು ಕೆಟ್ಟದೇನಲ್ಲ ದಾವಣಗೆರೆ. ಹಾಗೇನು ಯಾರು ಅವ್ರನ್ನ ಹೆದರಿಸಿ ಇಲ್ಲಿವರೆಗೂ ಆ ಥರ ಏನು ಆಗಿಲ್ಲ. ಸೊ ಮತ್ತೆ ಪೊಲೀಸ್ ಅಧಿಕಾರಿಗಳು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಮಾತಾಡಿದ್ದೀನಿ. ಯಾಕಂದ್ರೆ ನಾನು ಬಳ್ಳಾರಿಗೆ ಹೋದಾಗ ಅವ್ರು ಅಲ್ಲಿದ್ರು, ನಾನು ದಾವಣಗೆರೆಗೆ ಬಂದಾಗ ಅವ್ರು ಇಲ್ಲಿದ್ರು. ಈ ಸಲ ದಾವಣಗೆರೆಗೆ ಬಂದಾಗ ಅವ್ರು ಬಳ್ಳಾರಿಗೆ ಹೋಗ್ಬಿಟ್ಟಿದ್ದಾರೆ. ಅದು ಅವ್ರ ಊರು ಸಹ. ಸೊ ನಾನು ಮಾತಾಡಿದೆ, ಅವ್ರ ಊರಿಗೆ ಅವ್ರಿಗೆ ಹೋದಾಗ ಖುಷಿನೇ ಅಲ್ವಾ. ಅದೆಲ್ಲ ಬೇಡ ಇವತ್ತು. ಅಲ್ಲ ನಾವು ಅದಕ್ಕೂ ಸಹ ಒಂದು ಕಾನೂನನ್ನ ತರಬೇಕು ಅಂತ ಹೇಳಿ ನಾವು ಆಲ್ರೆಡಿ ಒಂದು ಟೀಮ್ನ ರಚನೆ ಮಾಡಿ ಸರ್ಕಾರಕ್ಕೆ ಒಂದು ಏನೆಲ್ಲ SOPಗಳು ಮೇಂಟೈನ್ ಆಗಬೇಕು ಜಿಮ್ಮಲ್ಲಿ. ಯಾಕೆ ಇಲ್ಲೇ ಅಲ್ಲ, ಎಲ್ಲ ಕಡೆ ಇದು ನಡೆಯುತ್ತೆ. ಸೊ ಹಾಗಾಗಿ ಅದಕ್ಕೂ ಒಂದು ನಿರ್ಬಂಧನೆಗಳು ಇರಬೇಕು. ಆ ಒಂದು SOPನ ಫಾಲೋ ಮಾಡಿದ್ರೇನೆ ಜಿಮ್ಮಲ್ಲೂ ನಾಳೆ ಮಹಿಳೆಯರು ಸುರಕ್ಷಿತ. ಯಾಕಂದ್ರೆ ಜಿಮ್ ಟ್ರೈನರ್ಗಳು ಯಾವುದೇ ಸರ್ಟಿಫಿಕೇಟ್ ಇಲ್ಲ ಮೇಡಮ್. ಅವರೇ ತಾವೇ ಒಂದು ಇಕ್ವಿಪ್ಮೆಂಟ್ ತಂದು ಅವರೇ ಟ್ರೈನರ್ ಆಗ್ಬಿಡ್ತಾರೆ, ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ, ಅವರೇ ಮಾಡ್ತಾರೆ. ಮಹಿಳಾ ಟ್ರೈನರ್ ಇಲ್ಲ ಮೇಡಮ್. ಎಲ್ಲ ಇವಾಗ ಮಹಿಳಾ ಟ್ರೈನರ್ಗಳು ಬರ್ತಾ ಇದ್ದಾರೆ. ಮೊದಲಿಗೆ ಎಲ್ಲಿದ್ರು? ಎಲ್ಲ ಜಿಮ್ ಟ್ರೈನರ್ ಗಂಡು ಮಕ್ಕಳೇ ಅಲ್ವಾ. ಥ್ಯಾಂಕ್ ಯು.